ಹಾಯ್ ಫ್ರೆಂಡ್ಸ್, ಬ್ಲೌಸು ಹುಕ್ ಸ್ಟಿಚ್ ಮಾಡೋಂಥ ಸುಲಭವಾಗಿ ತೋರಿಸೋಣ ಅಂತ ಎಲ್ಲರೂ ಕೇಳ್ತಾಯಿದ್ರು. ಕೆಲವರೆಲ್ಲ ಇಲ್ಲಿ ಬ್ಲೌಸು ಹೊಲಿಟ್ಕೊಳಂಗೆ ಬರೆದಿರೋರು ಕೂಡ ನಾರ್ಮಲಾಗಿ ಮನೇಲಿ ಹುಕ್ ಹೋಗಿರುತ್ತಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ನಾವೇ. ತುಂಬ ಜನ ನನ್ನ ಹತ್ರನೇ ತೊಗೊಂಬರ್ತಿದ್ರು, ಹುಕ್ಸ್ ಹಾಕ್ಕೊಡಿ, ಹುಕ್ ಹಾಕ್ಕೊಡಿ, ಹೋಗ್ಬಿಟ್ಟಿದೆ ಅಂತ. ಅದಕ್ಕೆ ಒಂದು ಸಲ ತೋರಿಸ್ಬಿಡೋಣ ಅಂತ ತೋರಿಸ್ತಾಯಿದ್ದೀನಿ ಫ್ರೆಂಡ್ಸ್. ಎಡಗೈಯಲ್ಲಿ ಬ್ಲೌಸ್ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಎಡಗೈಯಲ್ಲಿ ಇಟ್ಕೊಂಡು ಬ್ಲೌಸ್ನ ಬಲಗೈಲಿ ಸೂಜಿ ಪೊಣಸ್ಕೊಂಡು ಹುಕ್ಸ್ ಹಿಡ್ಕೊಂಡು ಸೂಜಿ ಒಂದು ಕಡೆಯಿಂದ ನೀಟಾಗಿ ಫಿಲ್ ಮಾಡ್ತಾ ಬಂದರೆ ಆಯಿತು. ಅಷ್ಟೇ, ಸಿಂಪಲ್ ಮೆಥಡ್ ಫ್ರೆಂಡ್ಸ್. ಇದನ್ನೇ ಒಂದು ಸಲ ತೋರಿಸ್ಬಿಟ್ರೆ ಎಲ್ಲರಿಗೂ ನೋಡ್ಕೊತೀರ ಗೊತ್ತಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮಿಷಿನಲ್ಲೂ ಕೂಡ ಮಾಡ್ಬೋದು, ಆದರೆ ಬ್ಲೌಸು ಹೊಲಿಯೋಕ್ಕೆ ಸ್ಟಿಚ್ ಮಾಡೋಕ್ಕೆ ಬರದೇ ಇರೋರು ಕೂಡ ಆರಾಮಾಗಿ ಮನೇಲಿ ಏನಾದರೂ ಹಳೆ ಬ್ಲೌಸ್ಗಳು ಹುಕ್ ಹೋಗಿದ್ರೆ ಈ ಥರ ಸಿಂಪಲಾಗಿ ಹಾಕ್ಕೊಂಬಿಡ್ಬೋದು. ನೀಟಾಗಿ ಒಂದು ಕಡೆಯಿಂದ ಫಿಲ್ ಮಾಡ್ತಾ ಹೋದರೆ ಆಯಿತು. ಅಷ್ಟೇ, ಸಿಂಪಲಾಗಿ ಆಗಿರುತ್ತೆ. ಇದೇ ಥರನೇ ಎಲ್ಲ ಹುಕ್ಕುಗಳು ಹಾಕ್ಕೊಂಬಿಟ್ರೆ ಆಯಿತು. ಆ ಹೋಲ್ಗಳು ಫಿಲ್ ಮಾಡಿದ್ರೆ ಆಯಿತು ಅಷ್ಟೇ ಫ್ರೆಂಡ್ಸ್. ಈಗ ಕಾಜಾ ಕೂಡ ಒಂದು ತೋರಿಸ್ಬಿಡೋಣ ಅಂತ ನಾನು ಆಲೇ ಹಾಕ್ಬಿಟ್ಟಿದ್ದೀನಿ. ಆವಾಗಲೇ ಸೈಡಿಗೆ ಇನ್ನೊಂದು ನಿಮಗೆ ತೋರ್ಸೋಕ್ಕಾಗಿ ಇನ್ನೊಂದು ಹಾಕ್ತೀನಿ. ಈ ಥರ ಮೇಲಿನ ಮಕ್ಕ ಕೆಳಗಡೆಯಿಂದ 4 ಎಳೆ ದಾರ ತೊಗೊಂಡು ಕೆಳಗಡೆಯಿಂದ ಪೊಣಿಸ್ಕೊಂಡು ಒಂದು 3 ಸಲ ಹಾಕ್ಕೊಂಡ್ರೆ ಫಿಲ್ ಮಾಡಿಕೊಂಡ್ರೆ ಸಾಕು. 3 ಸಲ ಒಂದು ರಿಂಗ್ ಟೈಪಲ್ಲಿ ಒಂದು 3 ಸಲ ಒಂದೇ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಅಷ್ಟೇ ಹಿಂದ್ಗಡೆ ನೋಡಿ ಫ್ರೆಂಡ್ಸ್, ಆ ಥರ ಕೆಳಗಡೆನೂ ಅಷ್ಟೇ 3 ಸಲ ಬರಬೇಕು. ಹಾಕ್ಕೊಂಡು ಅದನ್ನು ಫಿಲ್ ಮಾಡ್ತಾ ಹೋದರೆ ಆಯಿತು ಅಷ್ಟೇ ಫ್ರೆಂಡ್ಸ್. ಸೂಜಿ ಉಲ್ಟಾ ತಿರ್ಸ್ಕೋಬೇಕು ಫ್ರೆಂಡ್ಸ್. ಸೂಜಿ ಉಲ್ಟಾ ತಿರ್ಸ್ಕೋಬೇಕು. ಎಲ್ಲಾದರೂ ಮೇಲಿನ ಕಡೆ ಆದರೆ ಬಟ್ಟೆಗೆ ಚುಚ್ಚುತ್ತೆ. ಉಲ್ಟಾ ತಿರ್ಸ್ಕೊಂಡು ಫಿಲ್ ಮಾಡ್ತಾ ಹೋದರೆ ಆಯ್ತು ಅಷ್ಟೇ, ಸಿಂಪಲಾಗಿ ಆಗೋಗುತ್ತೆ. ಕಾಜಾ ಕೂಡ ಇಷ್ಟೇ. ನೀವು ಆರಾಮಾಗಿ ಮನೆಯಲ್ಲಿ ಹುಕ್ಕು ಕಾಜಾ ಹೋಗಿದ್ರೆ ನೀವೇ ಈ ಥರ ನೋಡ್ಕೊಂಡು ಸಿಂಪಲಾಗಿ ಹಾಕ್ಕೊಂಬಿಡ್ಬೋದು. ಅಷ್ಟೇ, ಅಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಆಗೋಯ್ತು. ಬಾಯ್ ಫ್ರೆಂಡ್ಸ್.